ತಪ್ಪು ಮಾಡು. ಎಕ್ಸ್ಕ್ಯೂಸ್ ಮೀ. ಹಲೋ ಹಲೋ ಹೇಳಿ. ಹಲೋ ಎಕ್ಸ್ಕ್ಯೂಸ್ ಮೀ. ಅಯ್ಯೋ ಏನಾಯ್ತು? ಇನ್ಸ್ಪೆಕ್ಟರ್, ನಮ್ಮ ಸೆಕ್ಯೂರಿಟಿ ಅವ್ರನ್ನ ಮಾತನಾಡಕ್ಕೂ ಬಿಡದೆ ಅವರನ್ನು ಹಿಡ್ಕೊಂಡು ಹೊಡೆದು ಅವ್ರ ಹತ್ರ ಇದ್ದ ಪಿಸ್ತೂಲನ್ನು ಕಿತ್ಕೊಂಡು ನಿಮ್ಮ ಪೊಲೀಸ್ನವರನ್ನು ಹೆದರಿಸಿ ಎಸ್ಕೇಪ್ ಆಗಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಹೊಡೆಯೋಕೆ ಪ್ಲಾನ್ ಮಾಡ್ತಿದ್ದ ಅನ್ಸುತ್ತೆ. ಅವನು ಟಫ್ ಆಗಿದ್ದ, ನೋಡೋದಕ್ಕೆ ವಿಕಾರವಾಗಿದ್ದ. ಒಟ್ನಲ್ಲಿ ಅವನನ್ನ ನೋಡಿದವರು ಯಾರು ಒಳ್ಳೆಯವನಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇನ್ಸ್ಪೆಕ್ಟರ್, ನೀನ್ ಹೇಳಿದ್ ಕರೆಕ್ಟೇ. ಒಳ್ಳೆ ಜ್ಯೋತಿಷನ್ ತರ ಹೇಳ್ಬಿಟ್ಟೆ. ನಾನ್ ಹೋಗದ್ ಮುಂಚೆ ಒಂದಿಬ್ರನ್ನ ಹೊಡೆದಿದ್ದ ಅನ್ಸುತ್ತೆ. ಪೊಲೀಸ್ ಬೇರೆ ಅಟ್ಟಿಸ್ಕೊಂಡ್ ಬರ್ತಾ ಇದ್ರು. ಏಯ್, ನಿಮ್ಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಅವನ್ ಕೈಯಲ್ಲಿ ರಿವಾಲ್ವರ್ ಬೇರೆ ಇತ್ತು ಕಣೆ. ನಾನ್ ಸೀರಿಯಸ್ ಆಗಿ ಏನೋ ಹೇಳ್ತಾ ಇದ್ರೆ ನೀನ್ ಕೂಲ್ ಡ್ರಿಂಕ್ಸ್ ಆಗ್ತಾ ಇದೆಯಲ್ಲೇ. ತಗೋ, ಕೂಲ್ ಆಗು. ನಾನ್ ನಿಂಗೆ ಅವತ್ತೇ ಹೇಳ್ದೆ ಅವನೊಬ್ಬ ಕ್ರಿಮಿನಲ್ ಇರ್ಬೇಕು ಅಂತ. ಹೋಗಿ ಹೋಗಿ ಅಂತವನು ಬ್ಲಡ್ ಕೊಟ್ಟಿದ್ಯಾ. ಈಗ ನೋಡಿದ್ರೆ ಅವನ್ನ ಪೊಲೀಸ್ನ ಎಸ್ಕೇಪ್ ಮಾಡಿದ್ಯಾ. ಮುಂದೆ ಇನ್ನು ಏನೇನ್ ಕಾದಿದ್ಯೋ. ಏಯ್ ಸುಮ್ಮನೆ ಹೆದರ್ಕೊಂಡವ್ರ ಮೇಲೆ ಹಾವು ಹೆಸರು ಅಂದಂಗೆ ನೀನ್ ಬೇರೆ ಬಿಲ್ಡಪ್ ಕೊಡ್ಬೇಡ. ಮತ್ತಿನ್ನೇನೆ ಅಂತವನ್ನ ನಮ್ಮನೆ ಕರ್ಕೊಂಡ್ ಬಂದಿದ್ಯಲ್ಲ. ಮತ್ತೆ ನೀನೇ ಮಾಡ್ಲಿ, ಪೊಲೀಸ್ನವ್ರು ಬೇರೆ ಹಿಂದೆ ಬಿದ್ಬಿಟ್ಟಿದ್ರು. ಹಿಡ್ಕೊಂಡಿದ್ರೆ ನಾನ್ ಅವನ್ಗೆ ಸಪೋರ್ಟ್ ಮಾಡ್ತಾ ಇದೀನಂತ ನನ್ನೂ ಜೈಲಿಗೆ ತಳ್ಬಿಡೋರು. ಗುರುತು ಪರಿಚಯ ಏನು ಇಲ್ಲ. ಅವನ ಜೊತೆ ಹೇಗೆ ಇರೋದು? ಮತ್ ತನ್ಗಿನೇನು? ಅವನನ್ ಮಾವನ್ ಮಗನ ಇಲ್ಲ ಮನೆ ದೇವ್ರ? ಇದ್ ಒಂದ್ ರಾತ್ರಿ ಅಷ್ಟೇ, ಆಮೇಲೆ ನಾನೇ ಅವನ್ನ ಸಾಗಾಕ್ತೀನಿ. ಅಯ್ಯೋ ಹಂಗಲ್ವೇ. ಅಮ್ಮ ತಾಯಿ, ಪ್ಲೀಸ್ ಹೋಗ್ಬಿಟ್ ಬರ್ತೀನಿ. ಬಾಯ್. ಏನು ಯೋಚನೆ ಮಾಡ್ಬೇಡ, ಅದೇ ನನ್ ಫ್ರೆಂಡ್ ಅಂಜಲಿ ಮನೆ, ಬ್ಯಾಕ್ ಟು ಪೆವಿಲಿಯನ್. ನಾನೇ ಕರ್ಕೊಂಡ್ ಬಂದಿದ್ದು. ಇಲ್ಲಿಗೆ ಕರ್ಕೊಂಬಂದೆ. ನಾನು ಮದರ್ ಟೆರೇಸಾ, ಸಮಾಜ ಸೇವೆ ನನ್ನ ಉದ್ದೇಶ. ನೀನು ಮಹಾಯೋಗಿ ಬಸವಣ್ಣ, ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ, ಅದಕ್ಕೆ. ಅಲ್ವೇ, ಅಷ್ಟೊಂದು ಕರುಣೆ ಇರೋಳು ಅವನ್ನೇಕೆ ಬಿಟ್ ಬಂದೆ? ಅಂತದ್ದೇನೂ ಇಲ್ಲ ಕಣೆ. ನಾನೇ ಅವನ್ನ ರಕ್ತ ಕೊಟ್ಟು ಕಾಪಾಡಿ ನನ್ ಕಣ್ ಮುಂದೆನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ರಕ್ತ ಕೊಟ್ಟರು ನೀವಾ? ಹಾ, ನಿಮ್ಗೆ ಹೇಗೆ ಪರಿಚಯ? ನನ್ ಬಗ್ಗೆ ಏನ್ ಗೊತ್ತು ನಿಮ್ಗೆ? ನನ್ ಬಗ್ಗೆ ಹೇಳಿ. ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ. ನಿಮ್ಮ ಹೆಸರು? ಊರು ಯಾವುದು? ನನ್ನವ್ರು ಯಾರು, ಎಲ್ಲಿದ್ದಾರೆ? ಒಂದು ಕೂತ್ರ ಸಿಗ್ತಾ ಇಲ್ಲ. ಯಾಕೆ ಜನ ನನ್ನ ನೋಡಿದ್ರೆ ಏನಾದ್ರೂ ತಪ್ಪು ಮಾಡಿದ್ದೀನ? ನನ್ಗೆ ಯಾರು ಅಂತ ಹೇಗ್? ನೀವ್ ಒಳ್ಳೆಯವರ ಕೆಟ್ಟವರ ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ನೀವ್ ಯಾರು, ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ನೀವಿಲ್ಲೇ ಇರ್ಬೋದು. ನಮ್ಮಿಂದ ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದೀವಿ. ಇದೇ ಮೆಡಿಸಿನ್ ಕಂಟಿನ್ಯೂ ಮಾಡಿ. ಓಕೆ ಸರ್. ಪರವಾಗಿಲ್ಲ, ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ. ಡಾಕ್ಟರ್ ರಾಮಕೃಷ್ಣ. ಹೌ ಇಸ್ ದ ಕಂಡೀಷನ್ ಡಾಕ್ಟರ್? ಬಿದ್ದಿರೋ ಹೊಡೆತಕ್ಕೆ ರಿಬ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್. ಲಾಸ್ಟ್ ಟೈಮು ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ಗೂ ಇದೇ ತರದ ಹೊಡೆತ ಬಿದ್ದಿತ್ತು ಸರ್. ಎರಡು ಇನ್ಸಿಡೆಂಟ್ಸ್ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ನೇ ಅನ್ನಿಸ್ತಾ ಇದೆ. ಜೊತೆಗೆ ಅವನು ಮಾರ್ಷಲ್ ಆರ್ಟ್ಸ್ ಕಲ್ತಿರಬಹುದು. ಆ ವ್ಯಕ್ತಿ ನೋಡೋಕ್ ಹೇಗಿದ್ದ? ತುಂಬಾ ಉದ್ದವಾಗಿದ್ದಾನೆ. ಬೇರೆ ಏನಾದ್ರು ಕ್ಲೂ? ತುಂಬಾ ಟಫ್, ನೋಡಕ್ ಒಳ್ಳೆ ತರ ಕಾಣ್ತಿರ್ಲಿಲ್ಲ ಸರ್. ಅಂದಮೇಲೆ ಅವನೊಬ್ಬನೇ, ನೋ ಡೌಟ್ ಅಬೌಟ್ ದಟ್. ಸರ್, ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನೇ ಅನ್ನಿಸ್ತಾ ಇದೆ. ವಾಟ್ ಯು ಮೀನ್? ಹೌದು ಸರ್, ಆ ವ್ಯಕ್ತಿ ಸಾಯೋ ಸ್ಥಿತಿಲಿದ್ದಾಗ
ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ರು. ಯಾಕೆ ಸರ್? ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ. ಸರ್ ಸಾರಿ ಸರ್, ಅವತ್ ಯಾವ್ದೋ ಒಂದು ಅರ್ಜೆಂಟ್ ಕೇಸ್. ಶಟ್ ಪೊಲೀಸ್ ಒಂದ್ ಮೇಲೆ ಅರ್ಜೆಂಟು, ಚಿಕ್ಕ ಕೇಸು, ದೊಡ್ಡ ಕೇಸು ಅಂತ ಡಿಫರೆನ್ಸ್ ಇರಬಾರ್ದು. ಎಲ್ಲ ಒಂದೇ. ಸಾರಿ ಸರ್, ಇನ್ನೊಂದ್ಸಲ ಈ ತರ ಆಗಲ್ಲ ಸರ್. ನಿಮ್ಮಂತ ಬೇಜವಾಬ್ದಾರಿ ಆಫೀಸರ್ ಇಂದ ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಯೂಸ್ಲೆಸ್. ಸರ್, ಬ್ಯಾಂಕಿಂದ ಆ ವ್ಯಕ್ತಿ ಹೋದ ಕಾರಿನ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಸರ್. ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್, ನಂಬರ್ 77, ವಿಜಯನಗರ ಫಸ್ಟ್ ಸ್ಟೇಜ್, ಬ್ಯಾಂಗ್ಳೂರ್. ಅಡ್ಮಿಟ್ ಮಾಡಿರೋದು ಚಂದ್ರಕಾಂತ್, ಗಾಡಿ ಓನರ್ ಪ್ರಿಯಾ, ಡಾಟರ್ ಆಫ್ ಚಂದ್ರಕಾಂತ್. ಅಷ್ಟೇ ಅಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿರೋ ಹುಡುಗಿ ಹೆಸರು ಪ್ರಿಯಾ ಅಂತಾನೆ. ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡೆ ಇಲ್ಲಿಗೆ ಬಂದಿದ್ದಾನೆ. ಬ್ಯಾಂಕ್ ಸೆಕ್ಯೂರಿಟಿ ಅವ್ರನ್ನ ಮಾತ್ರ ಅಲ್ಲ, ನಮ್ ಪೊಲೀಸ್ನವ್ರಿಗೂ ಹೊರತು ತಪ್ಪಿಸ್ಕೊಂಡಿದ್ದಾನೆ. ಇಸ್ ಇಟ್? ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ. ಎಸ್ ಸರ್, ಅವನಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ದಲ್ದೆ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ದು ನಿಮ್ ಮಗಳೇ ಅಂತ ನಮ್ಮ ಹತ್ರ ಪಕ್ಕ ಪ್ರೂಫ್ ಇದೆ. ಗಾದೆನೇ ಇಲ್ವೇನೆ, ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ನೋಡು. ಅಯ್ಯಯ್ಯೋ, ನನ್ ಮೊಮ್ಮಗಳ ಅಂತ ಅವಳಲ್ಲಪ್ಪ. ಅಲ್ದೆ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡ್ಬೇಕಾಗಿತ್ತು? ನೋಡಿದ್ರಾ, ಎಲ್ಲ ಅವ್ನು ಹೊಗಳ್ತಾ ಇದ್ರಿ, ಪೊಲೀಸರೇ ಮನೆಗ್ ಬರೋ ಹಾಗೆ ಮಾಡ್ಕೊಂಡು. ಆದ್ರೆ ಅವಳು ಇನ್ನು ಮನೆಗೆ ಬಂದಿಲ್ಲ. ಬೇಕಾದ್ರೆ ನೀವು ಸರ್ಚ್ ಮಾಡ್ಕೋಬಹುದು. ಸರ್, ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ, ನಂಬಿಕೆನೂ ಇದೆ. ನಿಮ್ ಮಗಳು ಬಂದಿದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ. ಡೋಂಟ್ ವರಿ ಆಫೀಸರ್. ನೋಡಿ, ತಪ್ಪು ಯಾರೇ ಮಾಡಿದ್ರು ಅದು ತಪ್ಪೇ. ಅವಳು ನನ್ನ ಮಗಳೇ ಇರಬಹುದು. ಅವಳು ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಅವಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಸರ್. ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇಟ್ಸ್ ಓಕೆ. ಲೈ ಅಣ್ಣರೇ, ಬ್ಯಾಂಕ್ ರೊಕ್ಕ ಕಟ್ಟು ಬರ್ತೀನಿ, ಗಾಡಿ ಸೈಡ್ಗೆ ಹಾಕ. ಆದ್ರೆ ನೀನ್ ಇನ್ನೂ ಜೀವಂತ ಅದೇನು? ನನ್ ಬಗ್ಗೆ ಗೊತ್ತು ನಿಮಗೆ. ಶಾಂತಿ ಅವರಣ್ಣ ಇದು ಜೀವಂತ ಅದಾನ. ಏನ್ ಹೇಳಕತ್ತಿ ನೀನು? ಹೌದಣ್ಣ, ಬೆಂಗಳೂರಲ್ಲಿ ಅದಾನ. ನನ್ ಕಣ್ಣಾರ ನಾನು ನೋಡಿದೆ.
ವಿಷ ಕುಸಿದ್ರು ಸತ್ತಿಲ್ಲ, ಗಟ್ಟಿಯಾಗಿ ಕತ್ತರಿಸಿದ್ರು ಈ ಮಣ್ಣಿನ ಋಣ ತೀರ್ಲಿಲ್ಲ ಅಂದ್ರ ಅವನೇನ್ ಸಾಯ್ಲಾರ್ದಂತ ಹೊರ ಪಡ್ಕೊಂಬಂದ್ರು ಆ ರಾಕ್ಷಸ ಹಿರಣ್ಯಕಶಿಪು ಏನ್ಲೇ? ಇದೇ ಕತ್ತಿಯ ಕತ್ತರಿಸಿರೋ ಅವನ್ ರಕ್ತದ ಕಲೆ ಇನ್ನೂ ಮಾಸಿಲ್ಲ. ನನ್ನ ಕತ್ತಿ ನನಗೆ ಮೋಸ ಮಾಡ್ತದ, ಅವನು ಸತ್ತು ಬಿದ್ದದನ್ನ ನೋಡಿರೋ ನನ್ನ ಕಣ್ಣು ನನಗೆ ಮೋಸ ಮಾಡ್ತದ. ನಾನು ಬೇಟೆಯಾಡದ ಹುಲಿ ಮತ್ತೆ ಎದ್ದು ಬಂದೈತಿ ಅಂದ್ರ ಏನ್ ಅರ್ಥ? ನಾನು ಹೇಳ್ತಿರೋ ಕರೆಯಣ್ಣ, ನೀನ್ ಪೂಜೆ ಮಾಡ್ತಿರೋ ಆ ಶಿವನ್ ಮೇಲೆ ಆಣೆ. ಅಪ್ಪಾಜಿ, ಕಾಕ ಹೇಳದ್ ಕರಿ ಆದ್ರ ಹುಬ್ಬಳ್ಳಿ ಹೊಸಲ್ದಾಗ ನರಸಿಂಹನ್ ಹಂಗ ಅವನ್ ಕರಳು ಬಗ್ದು ನನ್ ಕುತ್ತಿಗ ಮಾಲಿ ಹಾಕೋತೀನಿ. ಅವನು 3 ಲೋಕ ಬಿಟ್ಟು ಮತ್ತೆ ಅವನ್ ತಾಯಿ ಗರ್ಭದಲ್ಲಿ ಅಡಗಿದ್ರು ಸರಿನೆ, ಮತ್ತೆ ಹೊರಗ್ ತಂದು ಹೂಸಾಕಿ ನಮ್ಮವ್ರಿಗೆಲ್ಲ ಹೋಳಿಗೆ ಪಾಯ್ಸದ್ ಊಟ ಹಾಕಿಸ್ತೀನಿ. ನೀವ್ ಹೆತ್ತಿರೋದು ಬರೀ ಮಕ್ಕಳನ್ನಲ್ಲ, ಮೃತ್ಯು ದೂತ್ರನ. ಅವನ್ ತಲೆನ್ ತೆಗೆದು ಆ ರಕ್ತದಲ್ಲೇ ಅಭಿಷೇಕ ಮಾಡಿ ನಿಮ್ ತಲೆಗತ್ತೆ ತಾಪನ ತಣ್ಣಗ್ ಮಾಡ್ಲಿಲ್ಲ, ನಾವ್ ನಿಮ್ ಮಕ್ಳೇ